ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹಳೆ ಟೀ ಶರ್ಟನ್ನು ಬಳಸ್ಕೊಂಡು ನೀವು ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡಬಹುದು. ನೋಡಿ, ಈ ರೀತಿ ಹಳೆ ಟೀ ಶರ್ಟ್ನ ಹಾಕೋಕ್ಕೂ ಆಗಲ್ಲ ಅಥವಾ ಬಿಸಾಕೋಕ್ಕೂ ಆಗೋದಿಲ್ಲ ಅಥವಾ ಇನ್ನಾರಿಗೋ ಕೊಡೋಕ್ಕೂ ಆಗೋದಿಲ್ಲ. ಕೆಲವೊಂದು ಸರಿ ಹಳೇದಾದ ತಕ್ಷಣ ಬೇರೆಯವರಿಗೆ ಕೊಡೋಕ್ಕೂ ನಮಗೆ ಮನಸ್ಸಾಗೋದಿಲ್ಲ. ಸೊ ಈ ರೀತಿ ಬಟ್ಟೆಗಳನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ತುಂಬ ವಿಡಿಯೋ ನಾವು ಆಲ್ರೆಡಿ ಮಾಡಿದ್ದೀವಿ. ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಒಮ್ಮೆ ಚೆಕ್ ಮಾಡಿ. ಹಳೆ ಬಟ್ಟೆಯಿಂದ ಏನೇನೆಲ್ಲ ಮಾಡಬಹುದು ಅಂತ ನೀವು ನೋಡಿದರೆ ಖಂಡಿತ ನಮ್ಮ ಚಾನಲ್ ಬಿಟ್ಟು ಬೇರೆ ಏನನ್ನೂ ನೋಡೋದೇ ಇಲ್ಲ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಟೀ ಶರ್ಟ್ನ ತೊಗೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಭಾಗವನ್ನು ಕಟ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ನೋಡಿದರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಹಾಗೆಯೇ ನೋಡಿ, ಈ ರೀತಿ ಟೀ ಶರ್ಟಿನ ಕಟ್ ಮಾಡಿದ್ವಲ್ಲ ನಾವು, ಆ ಭಾಗವನ್ನು ನೀವು ಈ ರೀತಿ ನೆರಿಗೆ ಮಾಡಿಬಿಟ್ಟು, ನಾನೇನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೆರಿಗೆ ಮಾಡಿಬಿಟ್ಟು ನೀವು ಹೀಗೆ ಗಂಟನ್ನು ಕಟ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ನೆರಿಗೆನ ಮಾಡಿಬಿಟ್ಟು ಫುಲ್ ನೀಟಾಗಿ ಹೀಗೆ ಒಂದು ಪಕ್ಕ ಒಂದು ಬರುವಂತೆ ಜೋಡಿಸ್ಕೊಂಡು ನೀವು ಒಂದು ಲಾಡಿ ತೊಗೊಂಡ್ಬಿಟ್ಟು ಅದಕ್ಕೆ ಗಂಟನ್ನು ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡುವ ಮುಂಚೆ ನೀವು ಟೀ ಶರ್ಟನ್ನು ಉಲ್ಟಾ ರೀತಿಯಲ್ಲಿ ತೊಗೊಳ್ಬೇಕಾಗತ್ತೆ. ಉಲ್ಟಾ ಮಡಚಿಬಿಟ್ಟು ಆವಾಗ ಅದನ್ನು ಹೀಗೆ ಮಡಚಿ, ಅಥವಾ ಗಂಟು ಹಾಕೋ ಬದಲು ನೀವು ಈ ರೀತಿ ಟೀ ಶರ್ಟನ್ನು ನೋಡಿ ಈ ರೀತಿ ಮಡಚ್ಕೊಂಡ್ಬಿಟ್ಟು ಹೊಲಿಗೆ ಕೂಡ ಹಾಕ್ಕೊಳ್ಬಹುದು. ನೋಡಿ, ಈ ರೀತಿ ನಾನೀಗ ಮಡಚಿಬಿಟ್ಟು ನಿಮಗೆ ಸೂಜಿ ದಾರದಿಂದ ಈ ಸೈಡ್ ಹೊಲಿಗೆನ ಹಾಕ್ಕೊಂಡು ಬಿಡ್ತೀನಿ. ಆಗೋ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ನೀವು ಒಂದು ಲಾಡಿನ ತೊಗೊಂಡು ಗಂಟು ಕೂಡ ಹಾಕ್ಕೋಬಹುದು. ಬಿಗಿಯಾಗಿ ಕೂರ್ಲಿ ಅಂತ ಹೇಳಿ ಹೀಗೆ ಹೊಲಿಗೆ ಕೂಡ ನೀವು ಹಾಕ್ಕೊಂಡ್ರೆ ಬಾಳಿಕೆಯಲ್ಲಿ ಬರುತ್ತೆ. ನೋಡಿ, ಈ ರೀತಿ ಹೊಲಿಗೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಗಂಟು ಕಟ್ಕೊಂಡು ಬಿಚ್ಚದೇ ಇರೋ ರೀತಿ, ನಂತರ ನಾವೇನು ಉಲ್ಟಾ ಮಾಡಿಟ್ಕೊಂಡಿದ್ವಲ್ಲ ಈ ಟೀ ಶರ್ಟನ್ನು ಈಗ ಸೀದಾ ಮಾಡ್ಕೊಳ್ಳೋಣ. ಈ ರೀತಿ ಸೀದಾ ಮಾಡ್ಕೊಂಡ್ಬಿಟ್ಟು ನಿಮ್ಮನೇಲಿ ಹಳೆಯ ಟೆಡ್ಡಿ ಬೇರ್ ಇದ್ದರೆ ಅದನ್ನು ಬಿಸಾಕಲಿಕ್ಕೆ ಹೋಗಲೇಬೇಡಿ. ಆ ಹಳೆಯ ಟೆಡ್ಡಿ ಬೇರನ್ನು ನಾವು ಇದ್ರ ಒಳಗಡೆ ಹಾಕಿಬಿಟ್ಟು ಯೂಸ್ ಮಾಡ್ಕೊಳ್ಳೋಣ. ನೋಡಿ, ನಾನೀಗ ಈ ರೀತಿ ಟೆಡ್ಡಿ ಬೇರನ್ನು ತೊಗೊಂಡ್ಬಿಟ್ಟು ಅದ್ರ ಒಳಗಿರುವಂತಹ ಸ್ಪಾಂಜನ್ನು ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ಟೆಡ್ಡಿ ಬೇರ್ಗಳನ್ನು ಹಳೇದಾತ ಅಂದ ತಕ್ಷಣ ಹೇಳಿ ನಾವು ಬಿಸಾಕ್ಬಿಡ್ತೀವಿ ಅಲ್ವಾ. ಸೊ ಬಿಸಾಕೋದು ಬೇಡ, ಅವುಗಳನ್ನು ಈ ರೀತಿ ನೀವು ಯೂಸ್ ಮಾಡ್ಕೋಬಹುದು. ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ ಟೆಡ್ಡಿ ಬೇರ್ ಒಳಗಡೆ ಇರುವಂತಹ ಸ್ಪಾಂಜ್ಗಳನ್ನು ಪೂರ್ತಿಯಾಗಿ ಹೀಗೆ ತೆಗೀರಿ. ತೆಗೆದುಬಿಟ್ಟು ಅದನ್ನು ಹೀಗೆ ನೋಡಿ ಈ ರೀತಿ ಬಿಡಿ ಬಿಡಿಯಾಗಿ ಅದನ್ನು ಮಾಡಿಬಿಟ್ಟು ನಾವು ರೆಡಿ ಮಾಡ್ಕೊಂಡಿರುವಂತಹ ಟೀ ಶರ್ಟಿನ ಬಟ್ಟೆ ಒಳಗಡೆ ಈ ರೀತಿ ನೀವು ಹಾಕಬೇಕು. ನೋಡಿ, ಈ ರೀತಿ ಇದನ್ನು ಹಾಗೇ ಹಾಕಿಬಿಡಬೇಡಿ. ಒಂದೊಂದಾಗಿ ಹೀಗೆ ಎಳೆ ಎಳೆಯಾಗಿ ಅದನ್ನು ಬಿಡಿಸ್ಕೊಂಡ್ಬಿಟ್ಟು ನಂತರದಲ್ಲಿ ಇದ್ರ ಒಳಗಡೆ ಹಾಕಿ. ನಿಮ್ಮನೆಗಳಲ್ಲಿ ಹಳೆಯ ಟೆಡ್ಡಿ ಬೇರ್ ಇದೆ ಅಂತಾದರೆ ಇವತ್ತೇ ಈ ವಿಡಿಯೋನ ನೀವು ನೋಡಿಬಿಟ್ಟು ಟ್ರೈ ಮಾಡ್ತೀರಾ ಅಲ್ವಾ. ನೋಡಿ, ಆ ಟೀ ಶರ್ಟಲ್ಲಿ ಎಷ್ಟು ಹಿಡಿಯುತ್ತೆ ಅಂತ ಹೇಳಿ ನಿಮಗೊಂದು ಅಂದಾಜು ಇದ್ದರೆ ಸಾಕು. ನೋಡಿ, ಈ ರೀತಿ ಪೂರ್ತಿಯಾಗಿ ನಾವು ಹಾಕ್ಕೊಂಡಾದ್ಮೇಲೆ ಮೇಲ್ಗಡೆ ನೋಡಿ ಇದನ್ನು ಮಡಿಚಿ ಹೊಲಿದಿರೋದ್ರಿಂದ ಅಲ್ಲಿ ನಮಗೆ ಈ ರೀತಿ ಹೋಲು ಸಿಗುತ್ತೆ. ಸೊ ಇದ್ರ ಒಳಗಡೆ ಒಂದು ಲಾಡಿನ ಹಾಕಿಬಿಟ್ಟು ನಾವು ನೋಡಿ ಈ ರೀತಿ ಇದ್ರ ಒಳಗಡೆ ಒಂದು ನೋಡಿ ಹುರಿ ಅಥವಾ ಒಂದು ತಲೆಗೆ ಹಾಕುವಂತಹ ರಿಬ್ಬನ್ನು, ಈ ರೀತಿ ಇವುಗಳನ್ನು ನೀವು ಒಂದು ಪಿನ್ನಿನ ಸಹಾಯದಿಂದ ಪೂರ್ತಿಯಾಗಿ ಹೀಗೆ ನೋಡಿ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ಒಂದು ನಾನೀಗ ವಿಡಿಯೋದಲ್ಲಿ ತೋರಿಸಿರುವಂತೆ ಚಿಕ್ಕದಾಗಿ ರೌಂಡ್ ಪಿಲ್ಲುನ ರೆಡಿ ಮಾಡ್ಕೊಳ್ಳಿ. ಈ ರೀತಿ ಪಿಲ್ಲುನ ನೀವು ನಿಮ್ಮ ದಿವಾನ್ ಕಾಟ್ ಮೇಲೆ ಅಥವಾ ಸೋಫಾಗಳ ಮೇಲೆ, ಚೇರ್ಗಳ ಮೇಲೆ ನೀವು ಡೆಕೋರೇಟಿವ್ ಆಗಿ ಬಳಸಬಹುದು. ತುಂಬಾ ಚೆನ್ನಾಗಾಗುತ್ತೆ. ಸಾಫ್ಟಾಗಿ ತುಂಬ ಚೆನ್ನಾಗೇ ಕಾಣಿಸುತ್ತೆ. ಸಾಫ್ಟ್ ಪಿಲ್ಲು ಅಂತ ಹೇಳಿ ಮಕ್ಕಳು ಕೂಡ ಇಷ್ಟಪಡ್ತಾರೆ. ನೋಡಿ, ಈ ರೀತಿ ನಾನು ರೆಡಿ ಮಾಡ್ಕೊಂಡ ನಂತರ ಇದೇನು ಮಾಡ್ತೀನಿ, ಮೇಲ್ಗಡೆ ಮತ್ತೆ ಒಂದು ಗಂಟನ್ನು ಹಾಕ್ತೀನಿ. ನೋಡಿ, ವಿಡಿಯೋ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು. ಈ ರೀತಿ ರೆಡಿ ಮಾಡಾದ್ಮೇಲೆ ಇವುಗಳನ್ನು ನಾವು ಮೇಲ್ಗಡೆ ಕವರ್ ಹಾಕಿ ಕೂಡ ಯೂಸ್ ಮಾಡ್ಕೋಬಹುದು ಅಥವಾ ಹಾಗೆ ಕೂಡ ಇಡಬಹುದು. ತುಂಬಾ ಚೆನ್ನಾಗಾಗುತ್ತೆ. ನೋಡಿದ್ರಲ್ಲ, ಹಳೆ ಟೀ ಶರ್ಟನ್ನು ಹೇಗೆ ಬಳಸ್ಕೋಬಹುದು ಅಂತ ಹೇಳಿ, ಹಾಗೆಯೇ ಹಳೆಯ ಟೆಡ್ಡಿ ಬೇರನ್ನು ಹೇಗೆ ಬಳಸ್ಕೋಬಹುದು ಅಂತ ಹೇಳಿ, ಎಷ್ಟು ಕ್ಯೂಟ್ ಆಗಿರುವಂತಹ ರೌಂಡ್ ಪಿಲ್ಲುನ ನಾವು ಎಷ್ಟು ಚೆನ್ನಾಗಿ ಮನೆಯಲ್ಲೇ ರೆಡಿ ಮಾಡಿದ್ವಿ ಅಂತ ಹೇಳಿ. ನಿಮ್ಮ ಮನೆಗಳಲ್ಲಿ ಏನಾದರೂ ಹಳೆ ಬಟ್ಟೆಗಳು ತುಂಬ ಇದೆಯಾ? ಹಾಗಿದ್ದರೆ ಈ ವಿಡಿಯೋ ನೀವು ಕೊನೆವರೆಗೂ ನೋಡಲೇಬೇಕು.
ಹಳೆ ಬಟ್ಟೆಗಳೇನಾದರೂ ಜಾಸ್ತಿ ಇದ್ದರೆ ಇವೆಲ್ಲ ಉಪಯೋಗಕ್ಕೆ ಬರಲ್ಲ ಅಂತ ಹೇಳಿ ನಿಮಗೆ ಅನಿಸಿದರೆ ಈ ವಿಡಿಯೋ ಕೊನೆವರೆಗೂ ನೋಡಿ, ಎಷ್ಟೊಂದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ನೋಡಿ, ಓಲ್ಡ್ ಟೀ ಶರ್ಟನ್ನು ತೊಗೊಂಡಿದ್ದೀನಿ. ಅದನ್ನು ನಾನು ಕಾಲರ್ ಭಾಗದಲ್ಲಿ ನೋಡಿ ಈ ರೀತಿ ಗಂಟು ಕಟ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ನೋಡಿ ಈ ರೀತಿ ಲಾಡಿನ ತೊಗೊಂಡ್ಬಿಟ್ಟು ನಾನು ಈ ರೀತಿ ಗಂಟು ಕಟ್ಕೊಳ್ತಾ ಇದ್ದೀನಿ. ಟೀ ಶರ್ಟಿನ ಮೇಲ್ಭಾಗದಲ್ಲಿ ನೀವು ಹೀಗೆ ಬಿಗಿಯಾಗಿ ಗಂಟು ಕಟ್ಕೊಳ್ಬೇಕು. ಗಂಟು ಕಟ್ಕೊಂಡ್ಬಿಟ್ಟು ನಂತರ ಇದು ನಾವು ಟೀ ಶರ್ಟನ್ನು ಉಲ್ಟಾ ಮಾಡಿಕೊಂಡು ನಾವು ಗಂಟನ್ನು ಹಾಕ್ಕೊಂಡಿದ್ದೀವಿ. ನಂತರದಲ್ಲಿ ಇದನ್ನು ಸೀದಾ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಗಂಟು ಕಟ್ಕೊಂಡಾದಮೇಲೆ ನೋಡಿ ಹೀಗೆ ಸೀದಾ ಮಾಡ್ತಾ ಇದ್ದೀನಿ. ಸೀದಾ ಮಾಡಿ ನೋಡಿ, ಇದ್ರ ಒಳಗಡೆ ನಿಮ್ಮನೇಲಿ ಯಾವ್ಯಾವ ವೇಸ್ಟ್ ಬಟ್ಟೆ ಇದೆಯಲ್ಲ, ಇದು ಬೇಡ ನಮಗೆ, ಸಣ್ಣದಾಗುತ್ತೆ ಅಥವಾ ಹರಿದೋಗಿದೆ ಅಂತ ಹೇಳಿ ನಾವು ಯೂಸ್ ಮಾಡ್ದೇ ಇಟ್ಟಿರ್ತೀವಲ್ವ, ಆ ಎಲ್ಲ ಬಟ್ಟೆಗಳನ್ನು ಇದ್ರ ಒಳಗಡೆ ನೀವು ಇಟ್ಬಿಡ್ಬೋದು. ನೋಡಿ, ನಾನು ಚಿಕ್ಕ ಮಕ್ಕಳ ಬಟ್ಟೆ ಆಗಲಿ ಅಥವಾ ಟೀ ಶರ್ಟ್ಸ್ ಆಗಲಿ, 3/4 ಆಗಲಿ ಅಥವಾ ನೈಟ್ ಪ್ಯಾಂಟು, ಹೀಗೆ ಎಲ್ಲ ಬಟ್ಟೆಗಳನ್ನು ನೋಡಿ ನಾನು ಇದ್ರ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ವಿಡಿಯೋದಲ್ಲಿ ಹಳೆ ಬಟ್ಟೆಗಳು ಕೂಡ ಖಾಲಿ ಆಗುತ್ತೆ, ಹಾಗೆ ನಮ್ಮನೆ ನೀಟಾಗೂ ಕೂಡ ಕಾಣಿಸುತ್ತೆ. ಎಲ್ಲಂದರಲ್ಲಿ ಬಟ್ಟೆಗಳನ್ನು ಬಿದ್ದಿರ್ತಾವಲ್ವ, ಅವುಗಳು ಬೀಳೋದು ಇಲ್ಲ. ನೋಡಿ, ಈ ರೀತಿ ನೀವೇನಾದರೂ ಮಾಡಿಟ್ರೆ ಮಕ್ಕಳು ಕೂಡ ಖುಷಿಯಾಗಿಬಿಡ್ತಾರೆ. ವಾವ್, ಇದು ನನಗೆ ಬೇಕು, ಇದು ನನಗೆ ಬೇಕು ಅಂತಾರೆ. ಏನಪ್ಪ ಇದು ನನಗೆ ಬೇಕು ಅನ್ನೋದು ಅಂತೀರಾ? ವಿಡಿಯೋ ನೋಡಿ ಕೊನೆವರೆಗೂ. ನೀವು ನೋಡ್ತಿರ್ಬೋದು, ಇವಾಗ ಎಲ್ಲ ಹಳೆ ಬಟ್ಟೆಗಳನ್ನು ನಾನು ಇದ್ರ ಒಳಗಡೆ ಹಾಕ್ಕೊಂಡಿದ್ದೀನಿ. ನೋಡಿ, ಇನ್ನೂ ಹಿಡಿಸುತ್ತೆ. ಸೊ ಹಾಗಾಗಿ ನಾನು ಓಲ್ಡ್ ಟೀ ಶರ್ಟ್ಸ್ ಆಗಲಿ ಎಲ್ಲದ ಏನೇನು ಇರುತ್ತಲ್ವ ಹಳೆ ಬಟ್ಟೆಗಳು, ಅದೆಲ್ಲವನ್ನು ಕೂಡ ನಾನು ಇದ್ರ ಒಳಗಡೆ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಿದ್ದರೆ ಇದನ್ನು ಸೈಜು ಹೆಚ್ಚು ಅಥವಾ ಕಮ್ಮಿ ಮಾಡ್ಕೋಬಹುದು. ಸಣ್ಣ ಸೈಜಲ್ಲಿ ಮಾಡಿದರೆ ಇನ್ನೂ ಕೂಡ ತುಂಬ ಕ್ಯೂಟಾಗಿ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಹಾಗೆಯೇ ಟೀ ಶರ್ಟಿನ ಕೊನೆ ಭಾಗದಲ್ಲಿ, ಈ ಕೆಳಗಡೆ ಭಾಗದಲ್ಲಿ ಈ ರೀತಿ ಮಡಚಿದ್ದಿರುತ್ತಲ್ವ, ಅಲ್ಲಿ ನಾನು ನೋಡಿ ಈ ರೀತಿ ಹೋಲ್ ಮಾಡೋ ರೀತಿ ಕಟ್ ಮಾಡಿಕೊಡ್ತಾ ಇದ್ದೀನಿ. ಅದು ಮಡಚಿ ಹೊಲ್ದಿರೋದ್ರಿಂದ ನಾವು ಕಟ್ ಮಾಡಿಕೊಂಡ್ರೆ ಅಲ್ಲಿ ಹೋಲ್ ಆಗುತ್ತೆ. ಸೊ ಹಾಗಾಗಿ ನೋಡಿ, ಪಿನ್ನಿನ ಸಹಾಯದಿಂದ ಈ ರೀತಿ ಒಳಗಡೆ ಲಾಡಿನ ನಾವು ಹೀಗೆ ಹಾಕ್ಕೊಳ್ಬೇಕು. ಇದಲ್ಲದೆ ಹಳೆ ಬಟ್ಟೆಗಳಲ್ಲಿ ನೀವೆಲ್ಲ ಏನೇನು ಮಾಡ್ತೀರಾ, ಯಾವ್ಯಾವ ಥರ ರೀಯೂಸ್ ಮಾಡ್ತೀರಾ ಅಂತ ಹೇಳಿ ನಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ. ನಮಗೂ ಕೂಡ ತಿಳ್ಕೊಂಡ ಹಾಗೆ ಆಗುತ್ತೆ ಏನೇನು ಮಾಡ್ತೀರಾ ನೀವು ಅಂತ ಹೇಳಿ. ಫಟಾಫಟ್ ಅಂತ ಹೇಳಿ ಕೇವಲ 4 ನಿಮಿಷದಲ್ಲಿ ನೋಡಿ ಈ ರೀತಿ ರೆಡಿ ಆಗುತ್ತೆ. ಏನಪ್ಪ ಅಂದರೆ, ಇದು ರೌಂಡ್ ಆಗಿರುವಂತಹ ಪಿಲ್ಲುನ ನಾವಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ನಾವು ದಿವಾನ್ ಕಾಟ್ಗಳ ಮೇಲೆ ಇದನ್ನು ಇಡಬಹುದು, ಅಥವಾ ನೀವು ಸೋಫಾಗಳ ಮೇಲೆ ಇಡ್ಬೋದು, ಅಥವಾ ಕಾಟ್ಗಳ ಮೇಲೆ ಇಡ್ಬೋದು. ಹೀಗೆ ನಿಮಗೆ ಎಲ್ಲಿ ಅನುಕೂಲನೋ ಆ ರೀತಿ ನೀವು ಇಟ್ಬಿಟ್ಟು ಚೆಂದ ಮಾಡಬಹುದು. ನೋಡಿ, ಲಾಡಿನ ನಾನು ಫುಲ್ ನೀಟಾಗಿ ಕವರ್ ಮಾಡ್ಕೊಂಡು ಅದನ್ನು ಹೊರಗಡೆ ತೆಕ್ಕೊಂಡಾದ್ಮೇಲೆ ನೋಡಿ, ಈಗ ಈ ಟೀ ಶರ್ಟನ್ನು ಫುಲ್ ನೀಟಾಗಿ ಹೀಗೆ ಕವರ್ ಮಾಡ್ಕೋಬೇಕು. ಗಂಟು ಹಾಕ್ಕೊಂಡ್ಬಿಟ್ಟು ಒಳಗಡೆ ಅದನ್ನು ಹೀಗೆ ಮಾಡಿಬಿಟ್ರೆ ಆಯ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಟೀ ಶರ್ಟು ಮೇಲ್ಗಡೆ ಇರೋದ್ರಿಂದ ನೋಡಿ, ರೌಂಡ್ ಇರೋದ್ರಿಂದ ಇನ್ನೂ ಕೂಡ ಲುಕ್ಕಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನೀವು ಬೇಕಿದ್ದರೆ ಈ ರೌಂಡ್ ಪಿಲ್ಲು ಕವರ್ನ ಕೂಡ ಹಾಕಿಬಿಟ್ಟು ಯೂಸ್ ಮಾಡ್ಬೋದು. ಬಟ್ ಹಾಗೆ ಇಟ್ಟರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ದಿವಾನ್ ಕಾಟ್ ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ನೀವು ಮಕ್ಕಳಿಗೆ ಫ್ಲೋರ್ ಸೋಫಾ ಥರ ಕೂಡ ಇದನ್ನು ಕೂರಲಿಕ್ಕೆ ಕೂಡ ಕೊಡಬಹುದು. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ರೀಯೂಸ್ ಏನು ಅಂತ ಹೇಳಿ ನೋಡೋದಾದರೆ, ಹಳೆಯ ಕುರ್ತಾನ ಯೂಸ್ ಮಾಡಿಕೊಂಡು ನಾವು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು. ನೋಡಿ, ಈ ರೀತಿ ವಸ್ತುಗಳನ್ನು ನಾವು ಸಾಮಾನ್ಯವಾಗಿ ಅಂಗಡಿಯಿಂದ ತೊಗೊಬರ್ತೀವಿ. ಬಟ್ ಅದನ್ನು ನಾನಿಲ್ಲಿ ಮನೆಯಲ್ಲೇ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಅದಕ್ಕಾಗಿ ನಾನಿಲ್ಲಿ ಒಂದು ಶಾರ್ಟ್ ಕುರ್ತಾನ ತೊಗೊಂಡಿದ್ದೀನಿ. ನೋಡಿ, ನೋಡಲಿಕ್ಕೆ ಚೆನ್ನಾಗಿದೆ, ಹಾಗೆಯೇ ಕಾಟನ್ ಬಟ್ಟೆ ಆಗಿದೆ. ಹಾಗಾಗಿ ಇದನ್ನು ಬಿಸಾಕೋದು ಯಾಕೆ, ಹಳೇದಾಯಿತು ಅಂದ ತಕ್ಷಣ ಬಿಸಾಕೋದು ಬೇಡ, ನೋಡಲಿಕ್ಕೂ ಕೂಡ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟ್ ಮೇಲ್ಗಡೆ ನೋಡಿ ಸ್ಲೀವ್ಸ್ ಇದೆಯಲ್ಲ, ಇಲ್ಲಿ ಕಟ್ ಮಾಡಬೇಕು. ರೌಂಡ್ ನೆಕ್ ಹಾಗೆ ಸ್ಲೀವ್ಸ್ ಎರಡೂ ಕೂಡ ಕಟ್ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ನೀವು ಹೀಗೆ ಕಟ್ ಮಾಡ್ಕೊಳ್ಳಿ. ಒಂದು ರೆಕ್ಟ್ಯಾಂಗಲ್ ಪೀಸ್ ಸಿಗುತ್ತೆ. ಫ್ರೆಂಡ್ಸ್, ಈ ಮೊದಲೇ ನಮ್ಮ ಚಾನಲ್ನಲ್ಲಿ ಹಳೆ ಬಟ್ಟೆಗಳನ್ನು ಯಾವ್ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಯಾವ್ಯಾವ ರೀತಿ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ಅಂತ ನಾವು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ತುಂಬಾ ತೋರಿಸಿದ್ದೀವಿ. ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಒಮ್ಮೆ ಚೆಕ್ ಮಾಡಿ ನೋಡಿ. ನಂತರ ಇದಿಷ್ಟು ಕಟ್ ಮಾಡ್ಕೊಂಡ ನಂತರ ಇದೇನು ಸ್ಲೀವ್ಸ್ ಇತ್ತಲ್ಲ, ಸ್ಲೀವ್ಸಿನ ಭಾಗದಲ್ಲಿ ಇದು ಬ್ಲ್ಯಾಕ್ ಕಲರ್ ಪಟ್ಟಿ ಅಂತ ಇದೆಯಲ್ಲ,
ಈ ಸ್ಟ್ರಿಪ್ಸು, ಅದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈಗ ನಮಗೆ 2 ಸಿಗುತ್ತೆ ನೋಡಿ. ಸ್ಲೀವ್ಸಿಂದ ಇದೇನಿದೆಯಲ್ಲ ಪಟ್ಟಿ, ಇದು ಎರಡನ್ನೂ ಕೂಡ ನಾವು ಕಟ್ ಮಾಡ್ಕೊಳ್ಳೋಣ. ಒಂದು ವೇಳೆ ನಿಮ್ಮ ಕುರ್ತಾದಲ್ಲಿ ಈ ರೀತಿ ಪಟ್ಟಿ ಇರಲಿಲ್ಲ ಅಂದರೆ ನೀವೇನು ಮಾಡಿ, ಈ ಎಕ್ಸ್ಟ್ರಾ ಬಟ್ಟೆ ಇತ್ತಲ್ಲ, ನಾವೇನು ಮೇಲ್ಗಡೆ ಕಟ್ ಮಾಡ್ಕೊಂಡಿದ್ವಲ್ಲ ಆ ಬಟ್ಟೆಯಲ್ಲಿ ನೋಡಿ ಈ ರೀತಿ ನಾವು ಹೊಲ್ದ್ಕೊಂಡು ಬರಬೇಕು. ಅಕಸ್ಮಾತ್ ಈ ರೀತಿ ಪಟ್ಟಿ ನಿಮ್ಮ ಬಟ್ಟೆಯಲ್ಲಿ ಇರಲಿಲ್ಲ ಅಂದರೆ ನೀವು ಎಕ್ಸ್ಟ್ರಾ ಬಟ್ಟೆನ ತೊಗೊಂಡ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನೀವು ಸ್ಟಿಚ್ ಮಾಡಿಕೊಂಡು ಬನ್ನಿ. ನೋಡಿ ನಾನೀಗ ಆಲ್ರೆಡಿ ಇದರಲ್ಲಿ ಇರೋದಕ್ಕೆ ಇದನ್ನೇ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಎರಡನ್ನೂ ನಾನೀಗ ಕಟ್ ಮಾಡ್ಕೋತೀನಿ. ನೋಡಿ ಅಬ್ಬಬ್ಬ ಅಂದರೆ ನಾವು ಹಳೆ ಬಟ್ಟೆಗಳನ್ನು ಏನಕ್ಕೆ ಉಪಯೋಗಿಸ್ತೀವಿ? ಹೆಚ್ಚಂದರೆ ಹಳೆದಾತು ಅಂದ ತಕ್ಷಣ ಒರೆಸ್ಲಿಕ್ಕೆ ಉಪಯೋಗಿಸ್ತೀವಿ ಅಲ್ವಾ? ಬಟ್ ಜಾಸ್ತಿ ಬಟ್ಟೆ ಇದ್ದಾಗ ಎಷ್ಟು ಅಂತ ಒರೆಸ್ಲಿಕ್ಕೆ ಇಡೋದು ಅಲ್ವಾ? ಕೆಲವು ಬಟ್ಟೆಗಳು ಚೆನ್ನಾಗೇ ಇರ್ತವೆ, ಬಟ್ ಹಾಕಲಿಕ್ಕೆ ಬೇಜಾರಾಗಿ ಹಾಕಿ ಬೇಜಾರಾಗ್ತು ಅಂತ ಹೇಳಿ ನಾವು ಬಿಡೋದು ಕೂಡ ಇದೆ ಅಲ್ವಾ? ಅಂಥ ಬಟ್ಟೆಗಳನ್ನು ನಾವು ಉಪಯೋಗಿಸ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು. ನೋಡಿ ಈಗ ನಾನು 2 ಸ್ಟ್ರಿಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ನಂತರ ನಾವೇನು ಮುಂಚೆ ಕುರ್ತಾನ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ನಾವೀಗ ಅಟ್ಯಾಚ್ ಮಾಡಬೇಕು. ನೋಡಿ ಈ ಕುರ್ತಾನ ನಾವೀಗ ಒಂದು ಸೈಡು ಹೊಲಿಗೆ ಹಾಕ್ಕೊಂಡು ಬರೋಣ. ನೋಡಿ ಈ ರೀತಿ ಹೊಲಿಗೆ ಹಾಕ್ಕೋಬೇಕು, ಬಟ್ ಇದನ್ನು ಉಲ್ಟಾ ಮಾಡಿ. ಫಸ್ಟು ಈ ಕುರ್ತಾನ ಉಲ್ಟಾ ಮಾಡಿಕೊಂಡು ನೀವು ಕೆಳಗಡೆ ಭಾಗದಲ್ಲಿ ನೀವು ಫುಲ್ ಇದನ್ನು ಹೀಗೆ ಮಡಚಿಬಿಟ್ಟಾದರೂ ಹೊಲಿಗೆ ಹಾಕ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಹೊಲಿಗೆ ಹಾಕ್ಕೊಂಡು, ಹಾಗೆ ಸೈಡ್ ಕಟ್ ಇದೆಯಲ್ಲ ಅಲ್ಲೂ ಕೂಡ ಹೊಲಿಗೆ ಹಾಕ್ಕೊಂಡು, ನಂತರದಲ್ಲಿ ಹೀಗೆ ಈ ನಾವೇನು ಸ್ಟ್ರಿಪ್ಪನ್ನು ರೆಡಿ ಮಾಡಿದ್ವಲ್ಲ ಅದನ್ನು ಕೂಡ ನಾವು ಇಲ್ಲಿ ಮೇಲ್ಗಡೆ ಅಟ್ಯಾಚ್ ಮಾಡಬೇಕು. ನೋಡಿ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನು, ಹೇಗೆ ಅಟ್ಯಾಚ್ ಮಾಡಬೇಕು ಇದನ್ನು ಅಂತ ಹೇಳಿ. ಇವುಗಳನ್ನು ನಾವು ಮೇಲ್ಗಡೆ ಹೀಗೆ ಕಟ್ಟಲಿಕ್ಕೆ ಅಂತ ಹೇಳಿ ನಾನಿಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಈ ಸೈಡು ಹಾಗೆ ಈ ಸೈಡು ಎರಡೂ ಬದಿಯಲ್ಲೂ ನಾವೀಗ ಹೀಗೆ ಇದನ್ನು ಅಟ್ಯಾಚ್ ಮಾಡಿಕೊಂಡು ಸೈಡ್ ಹೊಲಿಗೆ ಹಾಕ್ಕೊಂಡು, ಹಾಗೆ ಒಂದು ಸೈಡ್ ಪೂರ್ತಿ ಹೊಲಿಗೆ ಹಾಕ್ಕೊಂಡು ನಾನು ನಿಮಗೆ ತೊಗೊಂಡು ಬಂದು ತೋರಿಸ್ತೀನಿ. ನೋಡಿ ಈ ರೀತಿ ಎರಡೂ ಬದಿಯಲ್ಲೂ ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಬರಬೇಕು. ನಾನು ಇದನ್ನು ಪೂರ್ತಿ ಹೊಲಿಗೆ ಹಾಕ್ಕೊಬಂದು ತೋರಿಸ್ತೀನಿ. ನೋಡಿ ಈಗ ಆಲ್ರೆಡಿ ನಾನು ಫುಲ್ ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ. ಇದನ್ನು ಉಲ್ಟಾ ಇತ್ತಲ್ಲ, ಈಗ ಸೀದಾ ಮಾಡ್ಕೊಳ್ಳೋಣ. ನೋಡಿ ನಾನು ಸೈಡ್ ಕಟ್ಟಿರೋದಲ್ಲೂ ಕೂಡ ನಾನು ಹೊಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸೀದಾ ಆಯಿತು. ಇದೇನಪ್ಪ ಚೀಲದಂತ ಆಯಿತು, ಇದೇನು ಮಾಡೋದು ಅಂತ ಹೇಳಿ ನೋಡ್ತಿದ್ದೀರಾ? ಚೀಲ ಅಂತೂ ಅಲ್ಲ ಇದು ಖಂಡಿತವಾಗ್ಲೂ. ನೋಡಿ ಇದನ್ನು ಉಲ್ಟಾ ಆಗಿರೋದನ್ನು ಸೀದಾ ಮಾಡ್ಕೊಂಡ ನಂತರ ದಿಂಬಿಗೆ ಈಗ ನಾವು ಕವರನ್ನು ಹೊಲಿದಿರೋದು. ನೋಡಿ ನೀಟಾಗಿ ಮನೆಯಲ್ಲೇ ಎಷ್ಟು ಚೆನ್ನಾಗಿ ನಾವು ಕವರನ್ನು ಹೊಲಿಬೋದು ಅಂತ ತಿಳ್ಕೊಂಡ್ರಿ ಅಲ್ವಾ? ಈ ರೀತಿ ನಾವು ಕವರನ್ನು ಹೊಲಿದವಾಗ, ಮನೆಯಲ್ಲೇ ಹೊಲಿದವಾಗ ತುಂಬ ದಿನದವರೆಗೂ ಕೂಡ ಬಾಳಿಕೆ ಕೂಡ ಬರುತ್ತೆ, ಬೇಗನೆ ಕಿತ್ತೋಗೋದಿಲ್ಲ. ಹಾಗೆಯೇ ಅಂಗಡಿಯಿಂದ ತಂದಿರೋದಾದರೆ ಅದು ಅಷ್ಟು ಬಾಳಿಕೆ ಬರೋದಿಲ್ಲ, ಹೊಲಿಗೆ ಎಲ್ಲ ಬಿಚ್ಕೊಳ್ಳುತ್ತಿರುತ್ತೆ. ನೋಡಿ ನಾವೀಗೇನು ಇಲ್ಲಿ ಮೇಲ್ಗಡೆ ಕಸಿನ ಹಿಂಗೆ ಮಾಡಿದ್ವಲ್ಲ ಅದನ್ನು ಕಟ್ಟಲಿಕ್ಕೆ ಅಂತ ನಾನಿಲ್ಲಿ ಮಾಡಿರೋದು. ಅಂದರೆ ಹಾಕಿದ ತಕ್ಷಣ ಕವರ್ ಬಿಚ್ಚಬಾರ್ದು, ಆದ ಕಾರಣ ನೋಡಿ ಈ ರೀತಿ ಕಸಿನ ಮಾಡಿಬಿಟ್ಟು ನೀವು ಹೀಗೆ ಕಟ್ಟಿರೋದ್ರಿಂದ ದಿಂಬಿನ ಕವರು ಬಿಚ್ಚೋದಿಲ್ಲ. ನಾವು ವಾಶ್ ಮಾಡುವಾಗ ಮತ್ತೆ ನಾವು ಈ ರೀತಿ ಅದನ್ನು ಓಪನ್ ಮಾಡಿಬಿಟ್ಟು ವಾಶ್ ಮಾಡ್ಕೋಬಹುದು. ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಓಲ್ಡ್ ಬಟ್ಟೆಯಿಂದ ನಾವೀಗ ಎಷ್ಟು ಉಪಯೋಗ ಆಗುವಂಥ, ದಿನನಿತ್ಯ ಉಪಯೋಗಕ್ಕೆ ಬರುವಂತಹ ವಸ್ತುನ ರೆಡಿ ಮಾಡಿದ್ವಿ ಅಂತ ತಿಳ್ಕೊಂಡ್ರಿ ಅಲ್ವಾ? ಮನೆಯಲ್ಲೇ ನಮಗೆ ಬೇಕಾದ ಹಾಗೆ ಬಾಳಿಕೆಗೆ ಬರುವಂತೆ ಈ ರೀತಿ ನಾವು ರೆಡಿ ಮಾಡ್ಕೋಬಹುದು ಅಂತ ಗೊತ್ತಾಯ್ತು ಅಲ್ವಾ? ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.